ಕೆಲವು ಬಾರಿ ನಂಬಿಕೆ ಎಷ್ಟು ಬಲವಾಗಿ ಇರುತ್ತದೆ ಎಂದರೆ ಪೂರ್ತಿಯಾಗಿ ಮೋಸ ಹೋಗುತ್ತಿರುವೆವೆಂದು ತಿಳಿದುಕೊಳ್ಳಲಾರದಷ್ಟು ದೌರ್ಬಲ್ಯವಾಗುತ್ತದೆ. ಕಣ್ಣು ಇರದಿರುವ ವ್ಯಕ್ತಿಗೆ ಕನ್ನಡಿ ಎಷ್ಟು ಉಪಯೋಗಕ್ಕೆ ಬರುತ್ತೆಯೋ, ಒಬ್ಬ ಅಜ್ಞಾನಿಗೆ ಒಂದು ಪುಸ್ತಕವೂ ಕೂಡ ಅಷ್ಟೇ ಉಪಯೋಗಕ್ಕೆ ಬರುತ್ತದೆ. ನಕ್ಷತ್ರಗಳು ಎಷ್ಟೇ ಇದ್ದರೂ ಕತ್ತಲೆಯನ್ನು ದೂರ ಮಾಡುವುದು ಒಂದು ಚಂದ್ರ ಮಾತ್ರವೇ. ಯಶಸ್ಸು ಅನ್ನುವುದು ಅದೃಷ್ಟಕ್ಕೆ ಸಂಬಂಧಿಸುವುದಿಲ್ಲ, ಬಹಳ ಯೋಚಿಸಿ ಮಾಡುವ ಕಾರ್ಯದ ಒಂದು ಫಲಿತ. ಕಾಲವು ಮನುಷ್ಯನನ್ನು ಪರಿಪೂರ್ಣ ಮಾಡುತ್ತದೆ, ಹಾಗೆ ಕಾಲವು ಮನುಷ್ಯನನ್ನು ನಾಶವೂ ಕೂಡ ಮಾಡುತ್ತದೆ. ಭಗವಂತ ದುಡಿಯಲಿರುವ ವಿಗ್ರಹಗಳಲ್ಲಿ ಅಷ್ಟೇ ಅಲ್ಲ, ನಿನ್ನ ಒಂದು ಭಾವನೆಗಳಲ್ಲೂ ಇರುವನು. ನೋಡುವ ಕಣ್ಣುಗಳಿದ್ದರೆ ಕಾಣುವುದೆಲ್ಲ ದೇವರೇ ಎಂದು ನೆನಪಿಟ್ಟುಕೋ. ಮನುಷ್ಯ ಒಂಟಿಯಾಗಿಯೇ ಜೀವನಿಸು, ಒಂಟಿಯಾಗಿಯೇ ಮರಣಿಸು. ತನ್ನ ಒಂದು ಕರ್ಮದ ಫಲಿತವನ್ನು ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ಒಂಟಿಯಾಗಿಯೇ ಅನುಭವಿಸು. ಭಯಪಡುವುದನ್ನು ಯಾವಾಗ ನಿಲ್ಲಿಸುತ್ತೀಯೋ ಆಗ ಆ ಕ್ಷಣವೇ ನಮ್ಮ ಜೀವನ ಆರಂಭವಾಗುತ್ತದೆ. ನಿನ್ನಲ್ಲಿರುವ ಪ್ರಶಾಂತತೆಯನ್ನು ನೀನು ಪಡೆಯದಿದ್ದರೆ ಅದನ್ನು ಮತ್ತೆಲ್ಲೂ ಪಡೆಯಲಾರದು. ನೀನು ಪ್ರತಿದಿನವೂ ಸುಳ್ಳು ಹೇಳಿದರೆ ಅದು ನಿನ್ನನ್ನು ನಾಳೆಯೂ ಸಹ ಸುಳ್ಳು ಹೇಳುವ ಪರಿಸ್ಥಿತಿಯನ್ನು ತಂದುಕೊಡುತ್ತದೆ. ಯಾವುದೇ ಆಗಲಿ ಅದು ತನ್ನಷ್ಟಕ್ಕೆ ತಾನೇ ಲಭಿಸುವುದಿಲ್ಲ. ನಿಮ್ಮ ಯೋಚನೆಗೆ ತಕ್ಕ ಹಾಗೆ ನಿಮ್ಮ ಜೀವನ ನಿರ್ಮಾಣವಾಗುತ್ತದೆ. ನಿಮ್ಮನ್ನು ನೀವು ಬಲಹೀನರು ಎಂದು ಭಾವಿಸಿದರೆ ಬಲಹೀನರು, ಶಕ್ತಿವಂತರು ಎಂದು ಭಾವಿಸಿದರೆ ಶಕ್ತಿವಂತರು. ನಿರ್ಣಯ ನಿಮಗೆ ಬಿಟ್ಟದ್ದು. ಭಗವಂತನು ಯಾರಿಗೆ ಹಣೆಬರಹವನ್ನು ಹಾಗೆ ಬರೆಯುವುದಿಲ್ಲ. ಮನುಷ್ಯ ತನ್ನ ಆಲೋಚನೆಗಳ ವಿಧಾನ ಮತ್ತು ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಣಯದಿಂದ ಸರಿತಪ್ಪುಗಳಾಗಬಹುದು.